ನಮ್ಮ ಹಿರಿಯರು ಒಂದು ಕತೆ ಹೇಳೋರು. ಸಂತ ಏಕನಾಥ್ ಅಂತ ಮಹಾರಾಷ್ಟ್ರದ ಬಹಳ ದೊಡ್ಡ ಸಂತ. ಅವರು ಹಾಗೆ ದಕ್ಷಿಣಕ್ಕೆ ಯಾತ್ರೆಗೆ ಬರಬೇಕಾದ್ರೆ ಅವರ ಜೀವನದ್ದು ಅಂತ ತುಂಬ ಕಥೆಗಳಿವೆ. ಆ ಕಥೆಗಳಲ್ಲಿ ಇದು ಒಂದು. ನದಿಗೆ ಸ್ನಾನಕ್ಕೆ ಹೇಳಿದ್ರು. ಇಳಿದ್ರೆ ಅಲ್ಲಿ ಒಂದು ಚೇಳು ನದಿನಲ್ಲಿ ಒದ್ದಾಡ್ತಾ ಇದೆ. ಏಕನಾಥರು, ಸಂತ ಏಕನಾಥರು, ಮಹಾ ದೊಡ್ಡ ಜ್ಞಾನಿಗಳು, ಭಕ್ತಿಯ ಪ್ರೇಮದ ಉತ್ತುಂಗ ಭಾವದಲ್ಲಿದ್ದವರು. ಆ ಚೇಳನ್ನು ಎತ್ತು ದಡಕ್ಕೆ ಹಾಕ್ಲಿಕ್ಕೆ ಹೋದರು. ಚೇಳಿಗೆ ಏನು ಗೊತ್ತು ನನ್ನನ್ನು ಕಾಪಾಡ್ತಾ ಇದ್ದಾರೆ ಅಂತ. ಅದು ಕುಟುಕ್ತು. ಅವ್ರ ಕೈ ಒದರಿದ್ರು, ಮತ್ತೆ ನದಿಗೆ ಬಿತ್ತು. ಅವರು ಮತ್ತೆ ಎತ್ತಿದ್ರು, ಮತ್ತೆ ಬಿಡಕ್ಕೆ ಹೋದ್ರು, ಮತ್ತೆ ಕುಟುಕ್ತು. ಮೂರನೇ ಸರಿ ಮಾಡಿದಾಗ ದಡದಲ್ಲಿ ಕೂತವನು ಹೇಳ್ದ, ಏನಯ್ಯ ನಿಂಗೇನು ಬುದ್ಧಿ ಇದೆಯಾ ಇಲ್ವಾ? ಆ ಚೇಳು ಕುಟುಕ್ತಾ ಇದೆ, ಹಾಗಿದ್ರೂ ಅದನ್ನು ಕಾಪಾಡಕ್ಕೆ ಹೋಗ್ತೀಯಲ್ಲ, ನೀನೇನು ಮೂರ್ಖನ ಅಂತ. ಹಾಗಾಗಿ ಆ ಸಂತ ಏಕನಾಥರು ಹೇಳಿದ್ರು, ನೋಡಪ್ಪ, ನಾನೊಬ್ಬ ಸಂತ, ನನ್ನ ಕರ್ತವ್ಯ ಒಬ್ಬರನ್ನು ಬದುಕಿಸಬೇಕಾದದ್ದು, ಅದರ ಕರ್ತವ್ಯ ಕುಟುಕಬೇಕಾದದ್ದು. ಅದರ ಕೆಲಸ ಬಿಡ್ತಾ ಇಲ್ಲ ಅಂದಮೇಲೆ ನನ್ನ ಕೆಲಸ ಯಾಕೆ ಬಿಡ್ಲಿ? ಹಾಗಾಗಿ ಅದನ್ನು ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಅದು ಕುಟುಕ್ತಾ ಇದ್ರು, ತಂದು ದಡಕ್ಕೆ ಬಿಟ್ರು. ಹಾಗಾಗಿ ಟೀಕೆ ಮಾಡೋರು ಮಾಡಲಿ, ಆಕ್ಷೇಪ ಮಾಡೋರು ಮಾಡಲಿ, ನಮಗೇನು ಮಾಡೋಕ್ಕೆ ಸಾಧ್ಯ ಸಮಾಜಕ್ಕೋ ವ್ಯಕ್ತಿಗೋ ದೇಶಕ್ಕೋ ನಮ್ಮ ಕೈಲಾದದ್ದು ನಾವು ಮಾಡ್ತಾ ಹೋಗೋಣ. ಟೀಕೆ ನಾವು ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಸಮಶೀತೋಷ್ಣ ಸುಖ ದುಃಖೇಶು ತಥಮಾನ ಅಪಮಾನ ಯೋಗಿ ಅದನ್ನು ಒಂದೇ ರೀತಿ. ನಮಗೆ ಆ ಹಂತಕ್ಕೆ ಹೋಗಿದ್ದೀವೋ ಇಲ್ಲೋ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾ ಹೋಗೋಣ. ಟೀಕೆ ಮಾಡಿದಾಗಲೂ ಸಂತೋಷದಲ್ಲಿ ತಗೊಳ್ಳೋಣ, ಪ್ರೀತಿಸಿದಾಗಲೂ ಸಂತೋಷವಾಗಿ ತಗೊಳ್ಳೋಣ, ಹೊಗಳಿದಾಗಲೂ ಸಂತೋಷ ಪಡೋಣ, ಟೀಕೆ ಮಾಡಿದಾಗಲೂ ಅಷ್ಟೇ ಪ್ರಸನ್ನತೆಯಿಂದ ನಮ್ಮನ್ನು ನಾವು ಸರಿ ಮಾಡ್ಕೊಳ್ತಾ ಹೋಗೋಣ. ಅವ್ರು ಟೀಕೆ ಮಾಡಿದ್ರು, ಇವ್ರು ಟೀಕೆ ಮಾಡಿದ್ರು ಅಂತ ಕುಗ್ಗೋದು ನಾವು ಯಾಕೆ ಕುಗ್ಗಬೇಕು? ಒಳ್ಳೆ ಕೆಲಸ ಮಾಡ್ತಿದ್ದಾಗ ಯಾಕೆ ಹೋಗಬೇಕು? ಆ ವ್ಯಕ್ತಿಗೆ ಇರಲಿ, ಅವನ ಬೆಳವಣಿಗೆಗೆ ನಾವೇನೋ ಸಹಾಯ ಮಾಡಿದಾಗಲೂ ಅವ್ನು ಟೀಕೆ ಮಾಡ್ತಾ ಅದು ಅವನ ಸಣ್ಣತನ. ನಾವು ಯಾಕೆ ಸಣ್ಣವರಾಗಬೇಕು ಅಂತ. ನನಗೆ ಪದ ಬರ್ತಾ ಇಲ್ಲ. ಈಗೇನು ಹೇಳಬೇಕು ವಾಪಸ್ ನಿಮಗೆ?